ಕೋಕಿಲ. ಇವ್ರ ಹೆಸರು ಆಶಾ ಅಂತ, ನನ್ನ ಸಿಸ್ಟರ್ ಇವರು. ನಾವು ಬೇಸಿಕಲಿ ನಾನು ತುಮಕೂರಿಂದ ಬಂದಿರೋದು. ನನಗೆ ಮೊದಲಿಂದನೂ ಕೇಕ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಎಲ್ಲಾದರೂ ಕಲಿಬೇಕು ಅಂತ ನೋಡ್ತಾ ಇದ್ದೆ. ಆ ಟೈಮಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದಾಗ ಆಯು ಬೇಕಿಂಗ್ ಕ್ಲಾಸಸ್ ನೋಡಿದೆ. ಎಸ್ಪೆಷಲಿ ಅದು ಕನ್ನಡದಲ್ಲಿತ್ತು. ಸೊ ನಾನು ಅದನ್ನೇ ಓಪನ್ ಮಾಡಿದೆ, ನೋಡಿದಾಗ ಓಕೆ, ನಾನು ಇಲ್ಲಿ ಕಲಿಬೋದು ಅಂತ ನನಗೆ ಅನ್ನಿಸ್ತು. ಅದು ನನ್ನ ಮಕ್ಕನ ಹತ್ರ ಒಂದ್ಸಲ ಶೇರ್ ಮಾಡಿದೆ. ಅವಳು ಕೂಡ ಹೋಗೋಣ, ಕಲಿಯೋಣ, ನೋಡೋಣ ಹೇಗಿದೆ, ಹೇಗೆ ನಾವು ಮಾಡೋಣ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿದ್ವಿ ಇವ್ರನ್ನ. ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಇವರು ಜಸ್ಟ್ ಕ್ಲಾಸಸ್ ಥರ ಇರಲಿಲ್ಲ. ಇದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇತ್ತು. ನಮಗೆ ಸ್ಟಾರ್ಟಿಂಗ್ ಬಂದಾಗ ಹೇಗೋ ಏನೋ ಅಂತ ಅಂದ್ಕೊಂಡು ಬಂದಿದ್ವಿ. ಆಮೇಲೆ ಗೊತ್ತಾಯಿತು, ಅಂದರೆ ಅವರು ಏನೇ ಒಂದು ಹೇಳ್ಕೊಟ್ರು ಕೂಡ ಅಷ್ಟು ಈಸಿಯಾಗಿ ನಮ್ಗೆ ತಲೆಗೆ ಹೋಗೋ ಥರ ಇರ್ತಿತ್ತು. ಮತ್ತು ಪ್ರತಿಯೊಂದು ಮಿಸ್ಟೇಕ್ಸ್ನ ಅವ್ರು ಮುಂಚೆನೇ ಇಲ್ಲಿ ನೀವು ಮಿಸ್ಟೇಕ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಗೈಡ್ ಮಾಡ್ತಾಯಿದ್ರು. ಸೊ ಫಸ್ಟ್ ಡೇನಲ್ಲೇ ನಮಗೆ ಎಷ್ಟೊಂದು ಝೀರೋ ನಾಲೆಡ್ಜ್ ಇದ್ದಿದ್ದು ಒಂದು ಸ್ಪೆಸಿಫಿಕ್ ಒಂದು ಐಡಿಯಾ ಬಂತು. ಮತ್ತು ಆ ಕೇಕ್ ಮಾಡಿದ ದಿನ ನಮಗೊಂದು ಟೇಸ್ಟಿಗೆ ಅಂತ ಕೊಟ್ಟರು. ಅದು ಹೇಗಿತ್ತು ಅಂತಂದರೆ ಸೇಮ್ ಬೇಕ್ರಿ ಸ್ಟೈಲ್ ಕೇಕ್ ಥರನೇ ಇದ್ದಿದ್ದು. ಹೋಮ್ ಮೇಡ್ ಕೇಕ್ ಥರ ಅನ್ನಿಸ್ತಿರ್ಲಿಲ್ಲ. ಅಷ್ಟು ನೀಟಾಗಿ ಹೈಜೆನಿಕ್ಕಾಗಿ ಎಲ್ಲ ಮಾಡೋದಿಲ್ಲ, ನೀಟಾಗಿ ಹೇಳ್ಕೊಟ್ರು. ನೆಕ್ಸ್ಟ್ ಡೇ ನಮಗೆ ಚಾನ್ಸ್ ಕೊಟ್ಟರು ಮಾಡೋದಕ್ಕೆ. ಅಲ್ಲೂ ಕೂಡ ನಮಗೆ ಆಲ್ಮೋಸ್ಟ್ ಅವ್ರು ಫಸ್ಟ್ ಡೇ ಹೇಳ್ಕೊಟ್ಟಿದ್ದೇನೆ ನಮಗೆ ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ರಿಂದ ನಮಗೆ ಫಸ್ಟ್ ಡೇನಲ್ಲೇ ಒಂದು ತುಂಬ ಖುಷಿ ಆಗೋ ಥರ, ಕಾನ್ಫಿಡೆನ್ಸ್ ಬರೋ ಥರ ಅನ್ನಿಸ್ತು ನಮಗೆ. ಖುಷಿ ಆಯಿತು ಫಸ್ಟ್ ಡೇನೇ, ಪರವಾಗಿಲ್ಲ ಈ ರೇಂಜಿಗೆ ನಾವು ಕೇಕ್ ಮಾಡಿದ್ದೀವಿ ಅಂತ. ಅದ್ರ ನೆಕ್ಸ್ಟ್ ಡೇ ನಮಗೆ ಟ್ರಫಲ್ ಕೇಕ್ ಎಲ್ಲ ಮಾಡೋದು ಹೇಳ್ಕೊಟ್ರು. ಅದು ಇನ್ನೂ ಖುಷಿ ಆಯಿತು. ಅಂದರೆ ಡೇ ಬೈ ಡೇ ಏನೋ ಒಂಥರ, ಅಂದರೆ ಅವ್ರ ಕ್ಲಾಸಸ್ ತುಂಬಾ ಇಷ್ಟ ಆಯಿತು. ಗೈಡೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇವತ್ತು ನಾವು ಕಸ್ಟಮೈಸ್ ಕೇಕ್ನ ಫಸ್ಟ್ ಡೇ ಟ್ರೈ ಮಾಡಿದ್ವಿ. ಇದು ಇನ್ನೂ ತುಂಬ ಫೀಲಿಂಗ್ ವೆರಿ ಹ್ಯಾಪಿ ಹೇಳ್ಬೇಕಂತಂದರೆ. ನಮ್ಮ ಅಕ್ಕನೂ ಕೂಡ ಡೊರೆಮಾನ್ ಮಾಡಿದ್ದಾಳೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ಕೈಯಿಂದ ಮಾಡಿರೋದು ಇದು ಕೇಕು. ಇದು ನೋ ಕಾಂಪ್ರಮೈಸ್. ತುಂಬ 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 ಅಂದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.